ಹಲೋ, ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜೈ. ಸಂದೀಪ್ ಜಯವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಭಾರತ್ ಮಾತಾ, ಜೈ ಜವಾನ್, ಜೈ ಕಿಸಾನ್. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ ಕಿ ಜೈ. ಜೈ ಜವಾನ್, ಜೈ ಕಿಸಾನ್. ಎಸ್. ತುಂಬಾ ಖುಷಿ ಆಗ್ತಾ ಇದೆ. ಈಗ ಸ್ವಲ್ಪ ಜನ ಇರ್ಬೇಕಿತ್ತು, ಬರ್ತಾರೆ. ಸಾಕು, ಇಷ್ಟಿದಾರಲ್ಲ ಸಾಕು. ಬೇಕಾದ್ರೆ ಅದು ಒಂದೇನು ಗೊತ್ತಾ, ನಮ್ಗೆ ಸಾಕು. ಕ್ವಾಲಿಟಿ ಬಂದಾಗ ಕ್ವಾಲಿಟಿ ಇಂಪಾರ್ಟೆಂಟ್. Yes, ಇರೋರಿಗೆ sir. ಒಬ್ರು ಈಕ್ವಲ್ಸ್ 100. ಎಸ್ ಸರ್. ಸರ್ ನಮಗೆ ಆನ್ಲೈನ್ ಹೌದಾ? ಸರ್ ಜನಕ್ಕಿಂತ ನಮಗೆ ಸರಸ್ವತಿ ಮಾತೆ ಇಂಪಾರ್ಟೆಂಟ್. ಅಲ್ಲಲ್ಲ, ನಾನು ಹೇಳಿದ್ದು ಸಂದೀಪ್ ಇಷ್ಟು ವರ್ಕ್ ಮಾಡ್ತಾ ಇರುವಾಗ ಹೆಚ್ಚು ಜನ ಬರಬೇಕಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ನಮ್ಮ ಪ್ಲಾನ್ಸ್ ಇದೆ. ಇನ್ನ ಇದು ಕರೆಯೋಕೆ ಲಾಸ್ಟ್. ಅಲ್ಲ, ನಾನು ಹೇಳ್ತಲ್ಲ, ಯಾ, ಯಾ. ಬಂದವರೆಲ್ಲ ಅದ್ಭುತ ನೋಡಿ, ಹಾಡು ಕೇಳಿ ಸರ್ ಮಾತಾಡೋಂಗಿಲ್ಲ, ಒಬ್ರಿಗಿಂತ ಒಬ್ರು. ಎಲ್ಲರೂ ಗೊತ್ತು ನನಗೆ, ಎಲ್ಲರೂ ನನ್ನ ಆತ್ಮೀಯರೇ, ಎಲ್ಲ ನನ್ನ ಫ್ರೆಂಡ್ಸ್. ಥ್ಯಾಂಕ್ ಯು. 8 years. ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಗತಾನು ಸಂಗೀತ ಬಂದಿದೆ. ಮಾಡ್ಬೇಕಾದ್ರೆ ಇದನ್ನೇ ಬಂದಿಲ್ಲ, ಎಲ್ಲರನ್ನ ಪ್ರೀತಿಯಿಂದ ಸೇರಿಸ್ಬೇಕು. ನಾನು ವಿದ್ವಾಂಸನಲ್ಲ, ಪಂಡಿತನಲ್ಲ, ಏನೂ ಅಲ್ಲ. ಆದ್ರೆ ಒಂದು ತಿಳ್ಕೊಂಡಿದ್ದೀನಿ, ಇರುವಷ್ಟು ಸಮಯ ಗೊತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇಲ್ಲ, ನೆಕ್ಸ್ಟ್ ಮೂಮೆಂಟ್ ಇಲ್ಲದೆ ಇರ್ಬೋದು. ಇರುವಷ್ಟು ಸಮಯ ಎಲ್ಲರನ್ನ ಪ್ರೀತಿಯಿಂದ ನೋಡಿ, ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರನ್ನ ಪ್ರೀತಿಯಿಂದ ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಇದು ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದು, ಅದನ್ನು ಯಾವತ್ತೂ ಮರೆಯೋದಿಲ್ಲ. ಅಷ್ಟೇ ನಾನು ಮಾಡ್ತಾ ಬಂದಿದ್ದು ಇದುವರೆಗೂ. ಎಷ್ಟು ಸಮಯ ಭಗವಂತ ನಮ್ಮನ್ನು ನಡೆಸ್ತಾನೆ ಅಷ್ಟು ಸಮಯ ನಾವು ಖುಷಿಯಾಗಿ ಪ್ರೀತಿಯಿಂದ ಇರೋಣ. ಎಲ್ಲರ ಜೊತೆ ಅಭಿಮಾನದಿಂದ, ವಿಶ್ವಾಸದಿಂದ, ನಿರ್ಮಲವಾದ ದೈವಿಕವಾದ ಪ್ರೀತಿಯಿಂದ ಇರೋಣ. ಅದು ನನಗೆ ಕಲಿಸಿಕೊಟ್ಟಿದ್ದು ಸಂಗೀತ. ಸಂಗೀತದಿಂದ ಎಲ್ಲವೂ ಸಾಧ್ಯ. ನೀವು ತುಂಬಾ ಅಧ್ಯಾತ್ಮನಲ್ಲಿಗೆ ಹೋದ್ರೆ ತ್ಯಾಗರಾಜರು, ಪುರಂದರದಾಸರು, ಅನ್ನಮಾಚಾರ್ಯ ಇವರೆಲ್ಲ ದೇವರು ನೋಡಿಬಿಟ್ಟಿದ್ದಾರೆ. ನಮ್ಮ ಲೆವೆಲ್ ಏನ್ ಮಾಡ್ಬೋದು ಅಂದ್ರೆ ಭಗವಂತನ ನಮ್ಮ ಸಾನ್ನಿಧ್ಯವನ್ನು ಎಲ್ಲ ಕಡೆಯಿಂದ ತಿಳ್ಕೊಳ್ತಾ ನಾವು ಹೋಗೋದು ನಮ್ಮ ಸನಾತನ ಪರಂಪರೆ. ಭಗವತ್ ಚೈತನ್ಯ ಜಾಗೃತಿ ಇದೆಯಲ್ಲ, ಮೂಲಕ್ಕೆ ಹೋದ್ರೆ ಸಚ್ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾವೆಲ್ಲ ಆನಂದ ಸ್ವರೂಪಗಳೇ, ಎಲ್ಲರೂ ಆನಂದ ಸ್ವರೂಪಗಳು. ವಿವರಿಸಕ್ಕಾಗತ್ತ ಅದು ಎಂಥ ಶಕ್ತಿ, ಆದ್ಯಂತರಹಿತವಾದ ಚೈತನ್ಯ, ಎಂಥ ಶಕ್ತಿ ಎಲ್ಲೆಡೆ ಇದೆ. ಅದು ಅದನ್ನ ಜಾಗೃತಗೊಳಿಸ್ಬೇಕಾದ್ರೆ ಈ ಸಂಗೀತದಷ್ಟು ಒಳ್ಳೆ ಮಾರ್ಗ ಬೇರೆ ಇಲ್ಲ. ನಾಮ ಸಂಕೀರ್ತನೆ ಅನುದಿನ ಮಾಡ್ಬೇಕಾದ್ರೆ ನರಕ ಭಯಗಳು ಉಂಟು ಅಂತ ಪುರಂದರದಾಸರು ಹೇಳಿದ್ರು. ಅದು ದೇವರನಾಮ ಆಗ್ಬೇಕು ಅಂತಿಲ್ಲ, ಎಲ್ಲವೂ ನಾದೋಪಾಸನೆ. ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು, ಚಿತ್ರಸಂಗೀತ ಇರ್ಬೋದು, ಜನಪದ ಇರ್ಬೋದು, ರಂಗಗೀತೆಗಳಿರ್ಬೋದು, ಯಾವುದೇ ಇರಲಿ, ಅಲ್ಲಿ ನಾದ, ಭಾವ ಎಲ್ಲವೂ ಅಷ್ಟೇ. ಎರಡೇ ರೀತಿಯ ಸಂಗೀತ ಇರೋದು ನಾನು ತಿಳ್ಕೊಳ್ತೀನಿ. ಪ್ರಕಾರಗಳು ಬೇಕು, ಒಂದು ಒಳ್ಳೆ ಸಂಗೀತ, ಇನ್ನೊಂದು ಕೆಟ್ಟ ಸಂಗೀತ. ಶ್ರುತಿ ತಪ್ಪಿದ್ರೆ ಯಾವ ಸಂಗೀತವೂ ಕೇಳೋಕೆ ಸಾಧ್ಯ ಇಲ್ಲ, ಲಯ ತಪ್ಪಿದ್ರೆ ಯಾವ ಸಂಗೀತವೂ ಕೇಳೋದು, ಭಾವ ಇಲ್ಲದಿದ್ರೆ ಹಾಡಿಗೆ ತೂಕ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ನನ್ನ ಪ್ರೀತಿ. ಐ ಟ್ರೀಟ್ ಹಿಮ್ ಆಸ್ ಮೈ ಯಂಗರ್ ಬ್ರದರ್. ಯಾವತ್ತು ಸಂದೀಪ್ ಯಾವತ್ತು ಒಳ್ಳೆ ಮನಸ್ಸಿದೆ ಸರ್, ಎಲ್ರಿಗೂ ಒಳ್ಳೇದಾಗಬೇಕು, ನಾನು ಬೆಳಿಬೇಕು, ಇನ್ನೊಬ್ರು ಬೆಳಿಬೇಕು. ಬೆಳೆದಿದ್ದಾರೆ ಅವರು, ನನ್ನಾಗೆ ಸ್ವಲ್ಪ ದಪ್ಪ ಇದ್ದಾರೆ, ಮನಸ್ಸಲ್ಲಿ ಕೂಡ ದಪ್ಪ ಇದ್ದಾರೆ. ವಿಶಾಲವಾದ ಮನಸ್ಸು, ಪ್ರೀತಿಯಿಂದ. ಈ ಲವ್ಸ್ ಆಲ್. ಹೌದಾ? ಹೌದು ಅಂತಾರೆ ಜೋರಾಗಿ ಚಪ್ಪಾಳೆ ಕೊಡಿ. ಅದು ತುಂಬಾ ಭಾವಜೀವಿ ಮನುಷ್ಯ, ತುಂಬಾ ಇಮೋಷನಲ್ ವ್ಯಕ್ತಿ. ಅಬ್ಬಬ್ಬ, ಸಾಕಷ್ಟು ತಿಳ್ಕೊಂಡಿದ್ದಾರೆ, ಸಾಕಷ್ಟು ನಮ್ಮ ಸಂಸ್ಕೃತಿ ಬಗ್ಗೆ, ವಿಶೇಷವಾಗಿ ನಾವು ಸ್ವಲ್ಪ RSS ಹಿನ್ನೆಲೆ, ಅದು ನಮ್ಮ ಸಂಸ್ಕೃತಿಗೆ ಹೆಚ್ಚು ಪೂರಕವಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವುದೇ ಪಕ್ಷಕ್ಕೂ ಸೇರ್ಕೊಳ್ಳಲ್ಲ, ಬಟ್ ನಾನು ಒಬ್ಬ ಸನಾತನ ಧರ್ಮದವನು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಎಲ್ಲಿ ಹೋದ್ರು ಕೂಡ ಎಲ್ಲರನ್ನ ಪ್ರೀತಿಸೋ ಸನಾತನ ಧರ್ಮದವ್ರು ನಾನು. ಆ ನಮ್ಮ ಧರ್ಮದಲ್ಲಿರುವ ಒಂದು ವಿಶಾಲ ಮನಸ್ಸಿದೆಯಲ್ಲಿ ಯಾವುದೂ ಇಲ್ಲ ಬಂದಿರೋದು. ನಾನು 50 ವರ್ಷ ಆದ್ಮೇಲೆ ಎಷ್ಟೋ ವಿಷಯಗಳನ್ನ ಬೇರೆ ತಪ್ಪು ತಿಳ್ಕೊಳ್ಬೇಡಿ, ಬೇರೆ ಕೆಲವು ಮತಗಳಲ್ಲಿ ಇರುವಂತಹ ಕೆಲವು ಕಟು ಸತ್ಯವನ್ನು ತಿಳ್ಕೊಂಡಿದ್ದೀನಿ. ಎಷ್ಟು ಹೆಮ್ಮೆ ಆಗುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಯಾರನ್ನೂ ದ್ವೇಷ ಮಾಡೋದಿಲ್ಲ. ಏನ್ ದೇಶ ಮಾಡಿ ದೇವ್ರ ಹೆಸರು ನಾವು ಮಾಡ್ಕೊಂಡಿದ್ದೀವಿ. ಜಾತಿ ಗೀತೆ ಅದೆಲ್ಲ ಬೇಡ ವಿಷಯ, ನಮ್ಮಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಮೂಲ ಹೋದ್ರೆ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಇದೇ ನಮ್ಮ ಪ್ರಸ್ಥಾನ ತ್ರಯಗಳಲ್ಲಿ ಹೋಗ್ಬಿಟ್ರೆ ಎಲ್ಲರನ್ನು ಪ್ರೀತಿಸೋದು. ನಾನು ಯಾರು ಅಂತ ಕೇಳ್ಕೊಂಡೆ. ಏಕಂ ಸತ್ ತತ್ವಮಸಿ ವಿಪ್ರ ಬಹುಧ ವದಂತಿ. ಎಲ್ಲರನ್ನು ಬೇರೆ ಬೇರೆ ಹೆಸರಿಗೆ ಚೈತನ್ಯ ಒಂದೇ ಇಲ್ಲ. ಇದೆಲ್ಲ ನಾವು ಸಂಗೀತ ನಮ್ಮನ್ನು ಹೀಗೆ ಮಾಡಿಸುತ್ತೆ ಬಂದಿದೆ. ಲೌಕಿಕವಾಗಿ ಏನಿಲ್ಲ, ಲೌಕಿಕದ್ರು ಪರಮಾರ್ಥವನ್ನು ಇಟ್ಕೊಂಡು ಮುಂದೆ ಸಾಗೋಣ. ಇಷ್ಟೇ ಹೇಳ್ತೀನಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಸಂಗೀತದಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಸಿಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾನು ಎಷ್ಟೋ ಸಲ ಬಹಳ ಮನಸ್ಸು ಡಿಪ್ರೆಸ್ ಆದಾಗ ಸಂಗೀತದಿಂದ ಹೊರಗೆ ಬಂದವರು. ಎಲ್ರಿಗೂ ಬಂದೇ ಬರುತ್ತೆ. ಬೇವು ಬೆಲ್ಲದ ಬದುಕು,
ಎಲ್ರಿಗೂ ಕೂಡ ನಾವೇ ಖುಷಿಯಾಗಿ ಸಂತೋಷ, ನಮ್ಗೆ 24 ಸಂತೋಷ ಇಲ್ಲ, ಸಾಧ್ಯವೇ ಇಲ್ಲ. ಬೇವು ಬೆಲ್ಲ ಬದುಕಿನ ಅವಿಭಾಜ್ಯ ಅಂಗ. ಭಗವಂತಂತ ಏನ್ ಕಂಡುಕೊಳ್ಬೋದು ಅಂದ್ರೆ, ಭಗವಂತ ಬೆಲ್ಲದ ಅಂಶವು ಹೆಚ್ಚಾಗಿರ್ಲಿ ಇಷ್ಟೇ, ಬೇವನ್ನು ಅರಗಿಸಿಕೊಳ್ಳುವ, ಕಹಿಯನ್ನು ಅರಗಿಸಿಕೊಳ್ಳುವ ಶಕ್ತಿ ನನ್ಗೆ ಇಷ್ಟೇ. ಹಾಗೆ ಲೆಟ್ ಅಸ್ ಸರೆಂಡರ್ ಆಲ್ಸೋ ಟು ಗಾಡ್ ಅಂಡ್ ಸಂಗೀತ ಶಾರದೆಗೆ ಶರಣಾಗಿ ಶುಭವಾಗಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡಿ. ಎಲ್ಲರದ್ದು ಬೀಟುದಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲರದ್ದು ಕೇಳಿದ್ದೀನಿ ನಾನು, ತುಂಬಾ ಚೆನ್ನಾಗಿರೋ ಅದ್ಭುತ ಸಿಂಗರ್ಸ್ ನೀವು, ನಿಮ್ಗೆಲ್ಲರಿಗೂ ಚಪ್ಪಾಳೆ ಕೊಡ್ತೀನಿ ನಾನು. ಹೀಗೆ ಸಂಗೀತದ ಆರಾಧನೆ ಸಾಗ್ತಾ ಇರ್ಲಿ. ಸಂದೀಪ್, ನಿಮ್ಮ ಜೊತೆ ಅಳಿಲು ಸೇವೆ ನಾನು ಯಾವತ್ತೂ ಅಷ್ಟೇ ನಾವು ಸುಮ್ಮನೆ ಮಾತಾಡ್ತೀವಿ, ನಾವೇನ್ ಸಪೋರ್ಟ್ ಮಾಡ್ತೀವಿ, ಹೇಳೋದು ಅಷ್ಟೇ. ಅದಕ್ಕೆ ನಾವೇನ್ ದುಡಿತೀವಿ ಇಲ್ಲ, ನಾವು ಯಾವತ್ತೂ ನಿಮ್ಮ ಅಭಿಮಾನಿಗಳಲ್ಲಿ ಇರ್ತೀವಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ. ಗಾಡ್ ಬ್ಲೆಸ್ ಯು ಆಲ್ವೇಸ್, ಗಾಡ್ ಬ್ಲೆಸ್ ಯು. ಶುಭವಾಗಲಿ. ಜೈ ಶ್ರೀ ಕೃಷ್ಣ. 2 ಸಾಲು ನನಗೆ ಬಹಳ ಇಷ್ಟ ಜೇಸುದಾಸ್ ಅವರು, ಬಟ್ ಐ ಡೋಂಟ್ ಇಮಿಟೇಟ್ ಹಿಮ್. ಬಾಲಮುರಳಿ, ಜೇಸುದಾಸ್ ಇವರಿಬ್ಬರಿಗೆ ಯಾಕೋ ನನಗೆ 2 ನಕ್ಷತ್ರಗಳು ವಿವರಿಸಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ. ಈಗ ಆಕ್ಟಿಂಗ್ ಬಂದಿರೋ ರೋಲ್ ಮಾಡೆಲ್ಸ್, ಸಂಗೀತದ ಪ್ರತಿಯೊಬ್ಬರಿಗೂ. ಈಗ ಲೇಡೀಸ್ಗೆ ಜಾನಕಿ ಇರ್ಬೋದು, ರತಮೇಶ್ವರ್ ಇರ್ಬೋದು, ಸುಬ್ಬಲಕ್ಷ್ಮಿ ಇರ್ಬೋದು. ಹೀಗೆ ನಾನು ಎಲ್ಲರನ್ನು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಇವರಿಬ್ಬರನ್ನ ಆರಾಧಿಸ್ತೀನಿ. ಪೂಜೆ ದೇವರ ಕೊನೆಯಲ್ಲಿ ನಮ್ಮ ಕೃಷ್ಣನಿಗೆ ಯಾವ ಸ್ಥಾನವೋ, ಶಿವನಿಗೆ ಯಾವ ಸ್ಥಾನವೋ ಆ ಸ್ಥಾನ ಇವರಿಗೆ. ಇಲ್ಲಿ ಹೃದಯ ಮಂದಿರದ ಗರ್ಭಗುಡಿಯಲ್ಲಿ ಜೇಸುದಾಸ್ ಮತ್ತು ಬಾಲಮುರಳಿ ಯಾವತ್ತೂ ಇಟ್ಕೊಳ್ತೀನಿ ನಾನು. ಜೇಸುದಾಸ್ ಅವರು 85 ವರ್ಷ, ಈಗ 85 ವರ್ಷ ವಾಯ್ಸ್ ಆಗಿದೆ. ಶಕ್ತಿ ಕಮ್ಮಿ ಆಗಿರ್ಬೋದು, ಏಜ್ ಸಹಜವಾಗಿ. ಅದೇ ಡೆಪ್ತ್ ಇದೆ. ಆ ಮನುಷ್ಯನಂತ ಒಬ್ಬ ಸಾಧಕ ಪ್ರಪಂಚದಲ್ಲಿ ಕಾಣ್ತಾ ಇಲ್ಲ, ಬಾಲಮುರಳಿ ಅಂತ ಒಬ್ಬ ಸಾಧಕ ಪ್ರಪಂಚದಲ್ಲಿ ಕಾಣ್ತಾ ಇಲ್ಲ.